ಹೇಗೆ ಪ್ರವೇಶವಾಯಿತು ದೂರದರ್ಶನ? ಸತೀಶ್ ಅಂತ ಒಬ್ಬರು ಪ್ರೊಡ್ಯೂಸರ್ ಇದ್ದರು, ಎಂಪ್ಲಾಯಿ, ಮಹಾಲೆ. ಅವರಿಬ್ಬರು ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪೀರಿಯಡಲ್ಲಿ ಗುಲ್ಬರ್ಗ ಡಿವಿಷನ್ ಇದಾಗ್ತಲ್ಲ, ಆಗ ಶೂಟಿಂಗ್ ಹೈದರಾಬಾದಲ್ಲಿ ಆಗೋದು. ಅವ್ರು ಬಂದು ಸಿಕ್ಕು ನಾಟಕ ನೋಡಿದರು. ಅವ್ರು ನಮ್ಮನ್ನು ಕರ್ಕೊಂಡೋಗಿ ಹೈದರಾಬಾದಿಗೆ, ಅವರ ರೂಮಲ್ಲೇ ನಮಗೆ ಇರ್ಲಿಕ್ಕೆ ಜಾಗ ಕೊಟ್ಟು ಅಲ್ಲಿ ಶೂಟ್ ಮಾಡಿ ಸಿಕ್ಕು ದೂರದರ್ಶನಲ್ಲಿ ಬಂದುಬಿಡ್ತು. ದೂರದರ್ಶನಲ್ಲಿ ಯಾವಾಗ ಸಿಕ್ಕು ಬಂತು, ರಸ್ತೆಯಲ್ಲಿ ಓಡಾಡೋದು ಕಷ್ಟ ಆಗೋಯ್ತು. ಬೇರೆ ಚಾನೆಲ್ಗಳೇ ಇರಲಿಲ್ಲ, ಹೆಚ್ಚು ಬೇರೆ ಚಾನೆಲ್ಗಳೇ ಇರಲಿಲ್ಲ. ಹೌದು. ಯಾವ ಪೊಲೀಸ್ನವರು ನಮ್ಮನ್ನು ಹಿಡಿತಿರಲಿಲ್ಲ. ಆ ಮಂಗಳೂರು ನೀನೆಲ್ಲ ಹೋಟೆಲ್ಲವನು ಹೋಗಿ ಹೋಗಿ ಅಂದರೆ ಇಟ್ ಬಿಕೇಮ್ ಸೋ ಪಾಪ್ಯುಲರ್, ತುಂಬಾ ಪಾಪ್ಯುಲರ್ ಆಗಿಬಿಡ್ತು ನಾಟಕ. ಆಮೇಲೆ ದೂರದರ್ಶನವರು ಒಂದು ಸಲ ಅಲ್ಲ, ತುಂಬ ಸಲ ಹಾಕಿದ್ರು ಅದನ್ನು. ಹಾಗಾಗಿ ದೂರದರ್ಶನ ನಮ್ಮನ್ನು ಮೆಟ್ಲ ಮೇಲೆ ಇದ್ದವ್ರನ್ನ ವೇದಿಕೆ ಮೇಲೆ ತಂದುಬಿಡ್ತು. ಇಟ್ ವಾಸ್ ಎ ಲೀಪ್. ಸೊ ಅದಾದಮೇಲೆ ದೂರದರ್ಶನದ ಆಮೇಲೆ ಶ್ರೀನಿವಾಸ ಪ್ರಭುನೇ ದೂರದರ್ಶನಕ್ಕೆ ಸೇರಿಕೊಂಡ. ನಮ್ಮ ತಂಡದಲ್ಲಿದ್ದವರು ಇನ್ನೂ ಉಮೇಶ್ ಅವರು ಇವರೆಲ್ಲ ಸೇರಿಕೊಂಡ್ರು. ಆಮೇಲೆ ದೂರದರ್ಶನದಲ್ಲಿ ಶೋಗಳು ಮಾಡ್ತಿದ್ವಿ. ಎಷ್ಟು ಪ್ರಯೋಗ ಮಾಡಿದ್ರಿ ದೂರದರ್ಶನಲ್ಲಿ? ನೆನಪಿಲ್ಲ. ಸಾಕಷ್ಟು ಅಷ್ಟೊಂದು ಮಾಡಿದ್ದೀರಾ? ಅದು ಖಂಡಿತ. ನೆನಪು ಇಲ್ಲದೆ ಇರೋಷ್ಟು ನಾಟಕಗಳು ನೆನಪು ಇಲ್ಲದೆ ಇರೋಷ್ಟು ಮಾಡಿ ನೋಡಿ. ಒಂದಂತೂ ಮಾಡಿದ್ವಿ, ಒಬ್ಬ ಭಾಳ, ನಾನು ಹೇಳ್ತೀನಿ ನೋಡಿ, ಭಾಳ ಫ್ಯೂಚರ್ ಥಿಂಕಿಂಗ್ ಇರೋವಂಥ ನಾಟಕಗಳು ಮಾಡೋರು ಅವರು ದೂರದರ್ಶನ. ಒಂದು ನಾಟಕ, ಒಬ್ಬ ಮನಿ ಲೆಂಡರ್, ಒಬ್ಬ ಅವನು ಕೂಲಿ ತಗೊಂಡು ಮನೆಗೆ ಹೋಗಬೇಕು ಅಂದಾಗ ಅವನು ಹಿಂದೆ ಬೀಳ್ತಾನೆ. ಅವನನ್ನು ತಪ್ಪಿಸ್ಕೊಂಡು ಆ ಕೂಲಿಯವನು ಮನೆಗೆ ಹೋಗಬೇಕು, ಆದರೆ ಅವನು ಬಿಡೋದಿಲ್ಲ. ಅದೊಂದು ನಾಟಕ ಮಾಡಿದರು. ಎಷ್ಟು ಇಂಪ್ಯಾಕ್ಟ್ ಮಾಡಿತು ಅಂತಂದರೆ ಅದು, ಆ ನಾಟಕ ತುಂಬ ಸಲ ಹಾಕಿದರು.